ಸರ್, ಮೊದಲನೇದಾಗಿ ನಮ್ಮ ವೆಂಕಟೇಶ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಮ್ಮ ಹೀರೋಯಿನ್ ಇವತ್ತು ಸ್ವಲ್ಪ ಫ್ಲೈಟ್ ಡಿಲೇ ಆಗಿ ಸ್ವಲ್ಪ ಲೇಟ್ ಆಗಿದೆ. ಐ ಥಿಂಕ್ ಅವರು ಬಂದರೆ ಬೇಗ ಬರ್ಬೋದು. ಈ ಒಂದು ಅರಿಬರಿಯಲ್ಲಿ ಅವ್ರನ್ನ ಕಮ್ಯುನಿಕೇಷನ್ ಮಾಡೋದು ಕಷ್ಟ ಆಗಿದೆ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಡಕ್ಟ್ಸ್ ಅಂತ ಒಂದು ಸಿನಿಮಾ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾಯಿದ್ದೀವಿ. ಮತ್ತು ನನಗೆ ರವಿ ಮಾಸ್ಟ್ರು ಮತ್ತು ನಮ್ಮ ಎಲ್ಲ ಡ್ಯಾನ್ಸ್ ಮಾಸ್ಟ್ರು ಬಂದಿರೋದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಬುಳ್ಳಿ ಮಾಸ್ಟರ್ಗೆ ಮತ್ತು ಗಣೇಶ್ ಮಾಸ್ಟರ್ಗೆ ಮತ್ತು ನಮ್ಮ ಸಾಯಿ ಸರ್ಗೆ, ಮಂಜು ಮಾಸ್ಟರ್ಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ. ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ ನಾನು. ಸರ್, ಅನ್ಸಿಕಾ ಮೋಟ್ವಾಣಿ ಅವರು ಲೀಡ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ. ಇದೊಂದು ಫಿಮೇಲ್ ಓರಿಯೆಂಟೆಡ್ ಒಂದು ಆರ್ಗನ್ ಸ್ಕ್ಯಾಮ್ ಬಗ್ಗೆ ನಡೆಯುವಂಥ ಒಂದು ಕತೆ. ಸೊ ನಮ್ಮ ಪ್ರೊಡ್ಯೂಸರ್ ಹತ್ರ ನಾವು ಈ ಕತೆನ ಡಿಸ್ಕಸ್ ಮಾಡಿದಾಗ ಮೋರ್ ದೆನ್ ಒಂದು 6 ಮಂತ್ ಸ್ಪೆಂಡ್ ಮಾಡಿದ್ದೀವಿ ಈ ಕತೆ ಫೈನಲ್ ಮಾಡೋದಕ್ಕೆ. ಅವರು ಒಂದಷ್ಟು ಕೊಟ್ಟಿರುವಂಥ ಒಂದಷ್ಟು ಇನ್ಪುಟ್ಸ್ನ ಇಟ್ಕೊಂಡು ಒಂದು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಜೊತೆಲಿ ಬರ್ತಾ ಇದ್ದೀವಿ. ಮತ್ತು ಎಲ್ಲ ಆ್ಯಕ್ಷನ್ಸು ನಮಗೆ ರವಿವರ್ಮ ಮಾಸ್ಟರು ನಮ್ಮ ಜೊತೆಲಿದ್ದಾರೆ. ಸೂಪರಾಗಿ ಆ್ಯಕ್ಷನ್ ಕಂಪೋಸ್ ಆಗ್ತಿದೆ. ಅವ್ರಿಗೆ ಸಡನ್ಲಿ ನಾನು ಮಾಸ್ಟರ್ ಹಿಂಗಿದೆ ಮಾಸ್ಟರ್ ನೀವು ಮಾಡಿಕೊಡ್ಬೇಕಂದ್ರೆ ಒಂದೇ ಮಾತಿಗೆ ಅವರು ಖಂಡಿತ ಬರ್ತೀನಿ ನಮ್ಮ ಯಂಗ್ಸ್ಟರ್ಸು, ನೀವು ಬೆಳೀತಿರೋನ ಡೆಫಿನೆಟ್ಲಿ ಬರ್ತೀನಿ ಅಂತ ಮಾಸ್ಟರ್ ಬಂದು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಒಂದು ಡಿಫ್ರೆಂಟು ಸ್ಕ್ರೀನ್ ಪ್ಲೇ ಇರೋಂಥ ಜಾನರ್ ಸರ್ ಇದು. ಒಂದು ಇಂಗ್ಲೀಷ್ ಮೂವಿ ಕಂಟೆಂಟ್ ಥರ ಇರುತ್ತೆ. ಮೇಕಿಂಗು ಅಷ್ಟೇ. ಮತ್ತು ನಮ್ಮ ರಾಜು ಸರ್ DOP ಅವರು ನಮ್ಮ ಜೊತೆ ಒಂದು 6 ಮಂತ್ ಟೈಮ್ ಟ್ರಾವೆಲ್ ಮಾಡಿದ್ದಾರೆ ಸಬ್ಜೆಕ್ಟಲ್ಲಿ. ಎಂಡ್ ಆಫ್ ದ ಡೇ ಎಲ್ಲ ಪ್ಲಾನ್ ಮಾಡಿಕೊಂಡು ಪ್ರೊಡ್ಯೂಸರ್ ಹತ್ರ ಹೋದಾಗ ಇದೊಂದು ಸೂಪರ್ ಡೂಪರ್ ಕತೆ ಅಂತ ಅಂದ್ಬಿಟ್ಟು ಅವ್ರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿದಾಗ ಎಲ್ಲ ಫೈನಲ್ ಮಾಡಿಕೊಂಡು ಇವಾಗ ಆಷಾಢ ಬಿಫೋರು ನಾವು ಮುಹೂರ್ತ ಮಾಡಿಕೊಂಡು ಡೈರೆಕ್ಟ್ 20th ಶೂಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೋನು ಸೂದ್ ಅವರು ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಸಿನಿಮಾದಲ್ಲಿ. ಸಾಕಷ್ಟು ಒಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಸರ್ ಸಿನಿಮಾದಲ್ಲಿ. ಮೇಜರು ನಮಗೆ ರವಿಶಂಕರ್ ಇದ್ದಾರೆ ಮತ್ತು ರಂಗಣ್ಣ ರಘು ಸರ್ ಇದ್ದಾರೆ. ಅರ್ಜೆಂಟ್ಲಿ ಮುಹೂರ್ತ ಇಟ್ಕೊಂಡ್ರಿಂದ ನಾನು ಯಾರಿಗೂ ಪ್ರಾಪರಾಗಿ ಒಂದು ಗ್ಯಾದರ್ ಮಾಡೋಕ್ಕಾಗಲಿಲ್ಲ. ಸೊ ಆದಷ್ಟು ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಬರುತ್ತೆ ಸರ್ ಸಿನಿಮಾ ಬಗ್ಗೆ. ಟೆಕ್ನಿಕಲ್ ಟೀಮು ನಮಗೆ ರಾಜು ಅಂತ DOP ಇದ್ದಾರೆ, ಒಳ್ಳೆ ಟೀಮ್ ಅವರು. ಮತ್ತು ರವಿ ಮಾಸ್ಟರ್ ಇದ್ದಾರೆ, ಫೈಟ್ ಮಾಸ್ಟ್ರು. ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಲಿರಿಕ್. ಎಡಿಟರ್ ಬಂದು ನಮ್ಮ ದೀಪಕ್ ಅಂತ, ಅವ್ರನ್ನ ಮಿಸ್ ಮಾಡಿಬಿಟ್ವಿ. ಐ ಥಿಂಕ್ ದೀಪಕ್ ಸರ್ ಅಲ್ಲೆಲ್ಲೋ ಇದ್ದಾರೆ. ಇಷ್ಟು ಫೈನಲ್ ಆಗಿದೆ ಸರ್. ಈಗ ನಾಳೆಯಿಂದ ಎಲ್ಲ ಪ್ರೋಸೆಸ್. ವೆಲ್ಕಮ್ ಬೋರ್ಡ್ ಸರ್. ಮ್ಯೂಸಿಕ್ ಒಂದು ಫಿಕ್ಸ್ ಆಗಿಲ್ಲ, ಇವತ್ತು ಫೈನಲ್ ಆಗುತ್ತೆ ಸರ್. ಚೂರು ನಾವು ಚೆನ್ನೈಗೆ ಟ್ರಾವೆಲ್ ಮಾಡೋದಿದೆ. ಐ ಥಿಂಕ್ ನಾವು ಜಿತ್ ಪ್ರಕಾಶ್ ಹತ್ರ ಮಾತಾಡಬೇಕು ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ನಾಳಿದ್ದು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋದಾಗ ಫೈನಲ್ ಆಗುತ್ತೆ ಸರ್ ಅದು. ಸರ್, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸರ್. ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಇದೊಂದು ಡ್ರೀಮ್ ಅಷ್ಟೇ ಸರ್. ಒಂದಷ್ಟು ಇನ್ವೆಸ್ಟಿಗೇಟ್ ಮಾಡಿ ಒಂದು ಸ್ಕ್ಯಾಮ್ ಬಗ್ಗೆ, ಒಂದಷ್ಟು ಮಕ್ಕಳನ್ನ ಅನಾಥ ಮಕ್ಕಳನ್ನ ರೆಸ್ಕ್ಯೂ ಮಾಡೋವಂಥ ಕ್ಯಾರೆಕ್ಟ್ರು ಹೀರೋಯಿಂದು. ಎಸ್ ಸರ್. ಸರ್, ನಾನು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗಬೇಕಂತ ಇಂಡಸ್ಟ್ರಿಗೆ ಬಂದಿದ್ದು ಒಂದು ಥ್ರೂ ನಮ್ಮ ಚಿಕ್ಕಪ್ಪ ರಾಮು ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು. ಅವ್ರ ಥ್ರೂ ಇಂದ ನನಗೆ ಡ್ಯಾನ್ಸರ್ ಆಗಿ ಮತ್ತು ಅಸಿಸ್ಟೆಂಟ್ ಡ್ಯಾನ್ಸರ್ ಆಗಿ ಆಮೇಲೆ ಮಾಸ್ಟರ್ ಆಗಿ ಒಂದಷ್ಟು ಕೆಲಸ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡು ಈಗ ಓಕೆ ನಾನು ಡೈರೆಕ್ಷನ್ ಮಾಡೋದಕ್ಕೆ ಎಲಿಜಿಬಲ್ಲು, ನಾನೆಲ್ಲ ಕಲ್ತಿದ್ದೀನಿ ಇಷ್ಟು ವರ್ಷ ಕಲ್ತಿದ್ದೀನಿ ಅಂತ ಅಂದ್ಬಿಟ್ಟು ಕತೆ ಮಾಡಿ ಒಂದು 6 ಮಂತ್ಸ್ ಕತೆ ಮಾಡಿ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿ ಇಲ್ಲಿವರೆಗೂ ಬಂದಿತ್ತು ಸರ್. ಸರ್, ಇವತ್ತು ಮಾರ್ಕೆಟ್ ಹಂಗಿದೆ ಸರ್. ನನ್ನ ನಂಬಿ ಒಬ್ಬರು ಪ್ರೊಡ್ಯೂಸರ್ ಅನ್ಲಿಮಿಟೆಡ್ ಬಜೆಟ್ ಮಾಡ್ತೀನಿ ನಿನಗೆ, ನೀನು ಮಾಡು ಬೆಳಿ ಅಂತ ಬಂದಾಗ ಬಿಸ್ನೆಸ್ ಪರ್ಪಸ್ ಸರ್. ಮೇಜರ್ಲಿ ಬಿಸ್ನೆಸ್ ಪರ್ಪಸ್ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ ಸರ್. ಇದು ಬಜೆಟ್ ಅಂತಿಲ್ಲ ಸರ್. ಇದು ಆ್ಯಕ್ಚುಲಿ ಅನ್ಲಿಮಿಟೆಡ್ ಹೋಗುತ್ತೆ. ಬಿಕಾಸ್ ಮೋರ್ ದೆನ್ ಸುಮಾರು ಒಂದು 20-25 ಜನ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಮತ್ತು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್, ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಒಂದಷ್ಟು ಆ್ಯಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ಕೊಂಡಿದ್ದೀವಿ. ಮತ್ತು ಮ್ಯೂಸಿಕ್ಗೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಬಜೆಟ್ ಇದೆ ಸರ್. ಇಲ್ಲ ಸರ್, ಆ ಥರ ಇರೋದಿಲ್ಲ. ನಮ್ಮ ಕತೆಗೆ ಸಂಪೂರ್ಣವಾಗಿ ಏನು ಬಜೆಟ್ ನೀಡೆಡ್ ಇದೆಯೋ ಆ ಬಜೆಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಏನು ಕಾಂಪ್ರಮೈಸ್ ಆಗ್ದಂಗೆ ನಮ್ಮ ಮೈಂಡಲ್ಲಿ ಈ ಕತೆಗೆ ಇಷ್ಟು ಬಜೆಟ್ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಆ ಬಜೆಟಲ್ಲಿ ಡೆಫಿನೆಟ್ಲಿ ಅಷ್ಟರೊಳಗೆ ಕಂಪ್ಲೀಟ್ ಮಾಡ್ತೀವಿ ಸರ್. ಸರ್, ನಾನು ಒಂದಷ್ಟು ಜನ ಡೈರೆಕ್ಟರ್ಗಳ ಹತ್ರ ಡೈರೆಕ್ಟರ್ಗೆ ಕೆಲಸ ಮಾಡಿದ್ದೀನಿ. ಪ್ಯಾರಲಲ್ಲಿ ಡ್ಯಾನ್ಸ್ ಮಾಸ್ಟರ್ಗೆ ಕೆಲಸ ಮಾಡ್ತಿದ್ದಂಗೆ ಒಂದಷ್ಟು ಕ್ಯಾಮಿಯೋ ಮತ್ತು ಒಂದಷ್ಟು ಹೀರೋ ಎಂಟ್ರಿಗಳು, ಒಂದಷ್ಟು ಬಿಲ್ಡಪ್ಗಳು ಬೇಕಾದಾಗ ನಾನು ಅವ್ರ ಹತ್ರ ಕೆಲಸ ಮಾಡಿದ್ದೀನಿ ಸರ್. ಎಸ್ ಸರ್, ಕೊರಿಯೋಗ್ರಾಫರ್ಸು ನನಗೆ ಬ್ಲೆಸ್ ಮಾಡೋಕ್ಕೆ ಬಂದಿದ್ದಾರೆ. ಅವರೆಲ್ಲ ನನಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ನಾನು ರವಿ ಮಾಸ್ಟ್ರು ಮತ್ತು ನಮ್ಮ ರಾಜು ಅವರು DOP ಮತ್ತು ನಮ್ಮ ಎಡಿಟ್ರಲ್ಲೆಲ್ಲೋ ಸ್ವಲ್ಪ ಭಯಪಟ್ಟಲ್ಲೆಲ್ಲ ಹೌಚ್ಕೊಂಡಿದ್ದಾರೆ. ಮತ್ತು ನಮ್ಮ ಸಾಯಿ ಸರ್
ಈ ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಅವ್ರದ್ದು ಇತ್ತು. ಬಿಕಾಸ್ ನಾನು ಕತೆ ಮಾಡಬೇಕು ಅಂದರೆ ತುಮಕೂರಿಗೆ ಹೋಗ್ಬಿಡ್ತೀನಿ. ಸುಮಾರು ಒಂದು 4-5 ಕತೆ ಮಾಡಿ ನಮ್ಮಿಬ್ಬರ ಮಧ್ಯೆ ಒಂದಷ್ಟು ಡಿಸ್ಕಸ್ ಆಗಿ ಆ ಕಥೆನ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಅವರು ಒಂದಷ್ಟು ಪಾಯಿಂಟ್ಸ್ ಕೊಟ್ಟು ಮತ್ತೆ ತುಮಕೂರಿಗೆ ಹೋಗಿ ನಾನು ಒಂದು 3-4 ಡೇಸ್ ಟೈಮ್ ಸ್ಪೆಂಡ್ ಮಾಡಿ ಬಂದಾಗ ನಮ್ಮ ಪ್ರೊಡ್ಯೂಸರ್ ಓಕೆ ಸೂಪರ್ ಆಗಿದೆ, ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಆರ್ಟಿಸ್ಟ್ ಹತ್ರ ಎಲ್ಲ ಮಾತಾಡಿ ಇವತ್ತು ಮುಹೂರ್ತ ಇಟ್ಕೊಂಡು ಎಲ್ಲರಿಗೂ ಬಂದಿದ್ದೀವಿ ಸರ್. ಸರ್ ಬಜೆಟ್ ಪ್ಲಾನ್ ಅಂತಿಲ್ಲ, ಸಿನಿಮಾ ಅನ್ಕೊಂಡಿದ್ದೀವಿ ಸರ್ ಈ ಬಜೆಟಲ್ಲಿ ಆಗುತ್ತೆ ಅಂತ ನನಗೊಂದು ಎಸ್ಟಿಮೇಟ್ ಇದೆ. ಅದು ಪ್ಲಸ್ ಆರ್ ಮೈನಸ್ ಆಗ್ಬೋದು, ಬಟ್ ಒಂದು ಒಳ್ಳೆ ಬಜೆಟಲ್ಲೇ ಬರ್ತದೀವಿ ಸರ್. ಇಟ್ಸ್ ಎ ಕ್ಲಾಸ್ ಮೂವಿ ಸರ್. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ಗೆ ಮಾರ್ಕೆಟಿಂಗ್ ಬಗ್ಗೆ ಒಳ್ಳೆ ಐಡಿಯಾ ಇದೆ ಸರ್. ಅವರು ಒಂದಷ್ಟು ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ ವರ್ಕ್ ಮಾಡಿದ್ದಾರೆ, ಅವ್ರಿಗೆ ಮಾರ್ಕೆಟಿಂಗ್ ಬಗ್ಗೆ ಒಳ್ಳೆ ಐಡಿಯಾ ಇದೆ. ಮತ್ತು ಈ 6 ಮಂತ್ಸ್ ಅವರು ಸಿನಿಮಾ ಪೀಪಲ್ಸ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ. ಅವ್ರ ಫ್ರೆಂಡ್ ಸರ್ಕಲ್ ಒಂದಷ್ಟು ಸಿನಿಮಾದಲ್ಲಿ ಇರೋರನ್ನೇ. ಹೈದರಾಬಾದಲ್ಲಿ ಒಂದಷ್ಟು ಫ್ರೆಂಡ್ ಸರ್ಕಲ್ ಇದೆ, ಮುಂಬೈಯಲ್ಲಿ ಒಂದಷ್ಟು ಟೀಮ್ ಇದೆ. ಅವ್ರ ಬಿಸ್ನೆಸ್ ಸ್ಟ್ರಾಟಜಿನೇ ಬೇರೆ ಥರ ಇದೆ ಸರ್. ಅವ್ರ ಪ್ರಮೋಷನ್ ಲೆವೆಲು ಬಿಸ್ನೆಸ್ ಸ್ಟ್ರಾಟಜಿ ತುಂಬ ಬೇರೆ ಥರ ಇದೆ. ಅವರು ಸ್ವಲ್ಪ ಮಾತು ಕಮ್ಮಿ ಆಡ್ತಾರೆ, ಬಟ್ ಸಖತ್ ಪ್ಲಾನ್ಸ್ ಇದೆ ಅವರು. ಈವನ್ ಆ ಬಿಸ್ನೆಸ್ ಪ್ಲಾನ್ಸ್ ಎಲ್ಲ ಡಿಸ್ಕಸ್ ಮಾಡಿನೇ ನಾನು ಸಿನಿಮಾದಲ್ಲಿ ನನ್ನ ಫಂಡ್ಸ್ ನಾನು ರಿಕವರ್ ಮಾಡ್ತೀನಿ ಅಂತ ಅವ್ರಿಗೆ ಐಡಿಯಾ ಬಂದಮೇಲೆ ಅವ್ರು ಆ್ಯಕ್ಚುಲಿ ಅವ್ರ ಪ್ರೊಡಕ್ಷನಲ್ಲಿ ಆಲ್ರೆಡಿ 2 ಸಿನಿಮಾ ನಡೀತಾ ಇದೆ. ಇನ್ನೊಂದು 2 ಸಿನಿಮಾ ಆ್ಯಕ್ಚುಲಿ ಅವ್ರಿಗೆ ಮುಹೂರ್ತ ಆಗುತ್ತೆ. ಆಡಿಷಾ ಆದಮೇಲೆ ಇವಾಗ ಏನಿದೆಯಲ್ಲ ಅದು ಕಳ್ಕೊಂಡು ಮತ್ತೆ ತಿರುಗಿ ಅವರು ಮುಹೂರ್ತ ಮಾಡ್ತಾರೆ ಒಂದು 2 ಸಿನಿಮಾ. ಆದರೂ ನಾಲೆಜ್ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ.